ಸರ್ಕಾರದ ವಿವಿಧ ಹುದ್ದೆಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಆಗಾಗ್ಗೆ ಪರೀಕ್ಷೆ ನಡೆಸ್ತಾನೆ ಇರುತ್ತೆ. ಇಂದು ಕೂಡ ಎಫ್ಡಿಎ ಮತ್ತು ಎಸ್ಡಿಎ ಹುದ್ದೆಗಳಿಗೆ ಕೆಪಿಎಸ್ಸಿ ಪರೀಕ್ಷೆ ನಡೀತಾ ಇದೆ. ಆದರೆ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಓದೋ ಅಗತ್ಯ ಏನೂ ಇಲ್ಲ. ಎಫ್ಡಿಎ ಬೇಕಾ 7 ಲಕ್ಷ ಕೊಡಿ, ಎಸ್ಡಿಎ ಆಗಬೇಕಾ 5 ಲಕ್ಷ ಕೊಡಿ ಅಂತ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಗ್ಯಾಂಗ್ ಡೀಲಿಂಗ್ ಶುರು ಹಚ್ಕೊಂಡಿದೆ. ಆ ಖದೀಮರು ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ರಾಜ್ಯ ಸರ್ಕಾರದ ಫಸ್ಟ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ ಪರೀಕ್ಷೆ ನಡೀತಾ ಇದೆ. ಇದಕ್ಕೆ ಹುದ್ದೆ ಸಂಖ್ಯೆ ಕಡಿಮೆ ಇದ್ರೂ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಇಲ್ಲ. ಕೆಲಸದ ಆಸೆಯಿಂದ ಸಾವಿರಾರು ಮಂದಿ ಎಕ್ಸಾಮ್ ಬರಿತಾ ಇದ್ದಾರೆ. ಅವರ ಕನಸುಗಳೇ ಈ ಖದೀಮರ ಬಂಡವಾಳ. ಇವನನ್ನೇ ನೋಡಿ, ಇವನೇನು ದೊಡ್ಡ ಡೀಲರ್ ಅಲ್ಲ, ಆದ್ರೆ ಕಮಿಷನ್ ಆಸೆಗಾಗಿ ಇವನು ದೊಡ್ಡ ಡೀಲಿಂಗ್ ಅನ್ನೇ ಶುರು ಹಚ್ಚಿಕೊಂಡಿದ್ದಾನೆ. 7 1.8 ಸ್ಟಾರ್ಟಿಂಗು ಎಕ್ಸಾಮ್ ಮುಂಚೆ 2 ಲ್ಯಾಕ್ ಏನೋ ಕೊಡ್ತಾರೆ. ಇದಕ್ಕಿಂತ ಮುಂಚೆ ಎಷ್ಟು ಕೊಡೋದು? 2. ಸೊ ಅವರು ಎಕ್ಸಾಮ್ ಆದಮೇಲೆ ಇವರು ಪಕ್ಕ ನಾನು ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ ಓಕೆ ಅನ್ನೋದಾದರೆ ಆಮೇಲೆ ಫುಲ್ ಪೇಮೆಂಟ್ ನೆಕ್ಸ್ಟ್ ದಿನ ಬರುತ್ತೆ. ಈಗ ಒಂದು ದುಡ್ಡು ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇರ್ತಾವಲ್ಲ. ಯಾಕಂದರೆ ನಾನು 2 ಕೇಸ್ ಮಾಡಿದ್ದೀನಿ, ಪಕ್ಕ ಕೆಲಸ ಆಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಅಲ್ಲ, ಇನ್ ಕೇಸ್ ಅವ್ರಿಗೆ 300ಗೆ ಬರೆಯೋಕ್ಕಾಗಿಲ್ಲ ಅಂತ ಸುಮ್ಮನೆ ಡಿಸ್ಕಸ್ ನಾನು ಹೇಳ್ತೇನೆ 300ಗೆ ರೆಡಿ ಮಾಡಿಕೊಡ್ತಾರೆ ಸರ್. 300 ಮಾರ್ಕ್ಸ್ಗೆ 300ಗೂ ರೆಡಿ ಕೊಡ್ತಾರೆ. ಇವ್ರು ಬರೀಬೇಕಷ್ಟೆ. ಸಪೋಸ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಕ್ಯಾಶ್ ಇದೆ. ಅವರು ಆಮೇಲೆ ಒಂದು ಎಕ್ಸಾಮ್ ಮುಂಚಿತವಾಗಿ ಒಂದು 2 ಡೇಸ್ ಮುಂಚಿತವಾಗಿ ಹೋಗ್ಬೇಕಾಗುತ್ತೆ. ಎಲ್ಲಿಗೆ ಎಲ್ಲ ಕರ್ಕೊಂಡು ಹೋಗ್ತಾರೆ 2 ಡೇಸ್ ಮುಂಚಿತವಾಗಿ. ಲೇಡೀಸೇ ಸಪ್ರೇಟ್ ಇರ್ತಾರೆ ರಿಸೆಪ್ಷನ್ನಲ್ಲಿ, ಅದೇನು ಪ್ರಾಬ್ಲಮ್ ಇಲ್ಲ. ಇದು ಕೋಟೆ ಅಂತ ವ್ಯವಹಾರ. ಒಬ್ಬ ಬರೀ 5 ಕೇಸು 3 ಕೇಸು ಮಾಡಲ್ಲ. ಇವ್ರ ಕಡೆಯಿಂದ ಒಂದು 4-5 ಜನ, ಅವ್ರ ಕಡೆ 4-5 ಜನ, ಅವ್ರ ಕಡೆಯಿಂದ 4-5 ಜನ, ಈ ಥರ ಮಾಡ್ತಾರೆ. ಅಕಸ್ಮಾತ್ ಆಗಿಲ್ಲ, ವಾಪಸ್ ಕೊಡೋರು ಯಾರು? ನೀವು ಹರೀಶ್ ನಂಬ್ತೀರಾ? ಹರೀಶ್ ನಾವು ಈಗ 2 ಕೇಸ್ ಡೀಲ್ ಆಗಿದೆಯಲ್ಲ ನಮಗೆ, ಅದರಿಂದ ನಾವು ಅವ್ರು ನಂಬ್ತೀವಿ. ಅದಕ್ಕೆ 2 ಟೈಮ್ ನಮಗೆ ಇದು ಚಿಟ್ ಮಾಡಿಲ್ಲ. ಅವರು ಎಲ್ಲರಿಗೂ ಮಾಡಿಸಿದ್ದಾರೆ ಸರ್. ರಿವ್ಯೂ ನಡೆಸ್ಬೇಕು, ಎಲ್ಲ ಮಾಡಿಸಿದ್ದಾರೆ. SDA PDO ಪಂಚಾಯತ್ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಕ್ವಶನ್ ಆನ್ಸರ್ ಸ್ವಲ್ಪ ಅವ್ರು ಹೇಳ್ಕೊಡ್ತಾರೆ, ಅಲ್ಲಿ ಬರುವಂಥದ್ದು ಅಂತ ಹೇಳಿ. ಸ್ವಲ್ಪ ಅಲ್ಲ, ಪೂರ್ತಿ ಪಿನ್ ಟು ಪಿನ್ ಆ ಕ್ವಶನ್ ಕೂಡ ಬೆಳೀಬೇಕು. SDAದು 5 ಆಗಿದೆ. 5 ತುಂಬ ಕಡಿಮೆ ಮಾಡಿಸ್ಬೇಕು ನಮ್ಮ ಕಡೆಯಿಂದ, ನಮ್ಮ ಸಿಸ್ಟರ್ಗೆ ಮಾಡಿದ್ದಾರೆ. ಇದು PDOದೆಲ್ಲ ಲಾಸ್ಟ್ ಟೈಮ್ 8ಕ್ಕೆ ಮಾಡಿದ್ರು. ಈಗೆಲ್ಲ ಜಾಸ್ತಿ ನೆಕ್ಸ್ಟ್ ಎಕ್ಸಾಮ್ ಬರುತ್ತೆ. ಇಷ್ಟೆಲ್ಲ ನಂಬೋದಿಕ್ಕೆ ಹೇಗೆ ಸಾಧ್ಯ? ಯಾರಾದರೂ ಎಕ್ಸಾಮ್ ಬರೆದವರ ಹತ್ತಿರ ಒಂದು ಬಾರಿ ಪರಿಚಯ ಮಾಡಿ, ಅವರು ಹೇಗೆ ಮಾಡಿದ್ರು ಅಂತ ಕೇಳ್ತೀವಿ ಅಂದ ಮೇಲೆ ಇವನು ಕೆಲವರನ್ನ ಪರಿಚಯಿಸಿದ. ಇವರೆಲ್ಲ ಈ ಖದೀಮನಿಗೆ 5 ಲಕ್ಷ ದುಡ್ಡು ಕೊಟ್ಟು ಕೆಲಸದ ಕನಸು ಕಾಣುತ್ತಿದ್ದಾರೆ. ಮಾಡಿಸ್ತಾರೆ ಕೂಡ, ಅವರೇ ಮಾಡೋ ಥರ ಇದು ಮಾಡ್ತಾರೆ. ಬರೋವಾಗ ನೀವೇನೇನು ಬರ್ಕೊಂಡು ಹೋಗ್ತೀರೋ ಎಲ್ಲ ಪೇಪರ್ಸ್ ಅದೆಲ್ಲ ಇಸ್ಕೊಂಡು ಏನೋ ಹೊರಗಡೆ ತಗೊಂಡು ಕ್ವಶನ್ ಆನ್ಸರ್ ಅದೇ ಬಂದಿತ್ತು ಕೇಳಿ. ಇದು ಕ್ವಶನ್ ಆನ್ಸರ್ ಪಕ್ಕ ಅದೇ. ಅಲ್ಲ, ನೀವು ಅಟೆಂಡ್ ಮಾಡೋದಲ್ಲ ಅದೇನಾ? ಪಕ್ಕ ಅದೇ, ಒಂದು ಚೂರು ಡಿಫ್ರೆನ್ಸ್ ಇಲ್ಲ. ಸೇಮ್ ಅದೇ. ಕನ್ನಡದಲ್ಲ ನಂದು ಕನ್ನಡದಲ್ಲಿ. ನಾನು ಆ್ಯಕ್ಚುಲಿ ಆಗಬೇಕು ಅಂತ ಗೊತ್ತಿಲ್ಲ, ಎಲ್ಲರೂ ಬರೀತಿದ್ರಲ್ಲ, ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಅವರು ಒಂದು ಎಕ್ಸಾಮ್ ಅಟೆಂಡ್ ಮಾಡಿದ್ರು. ನಾನು ಒಂದು ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡಿಲ್ಲ. ಮಾಡಿರೋರ್ನ ಎಲ್ಲ ಬೈತಾ ಇದೆ. ಇವರು ಹೇಳ್ಕೊತಿದ್ರು ಪಕ್ಕ ಅದಕ್ಕೆ ನೈಟ್ ಅವರು ಇದು ಮಾಡೋದು, ಮತ್ತು ನಾವು ಯಾರಿಗೂ ಗೊತ್ತಿಲ್ಲದೆ ಇದು ಮಾಡೋದು. ಆಮೇಲೆ ಮೊಬೈಲ್ ಎಲ್ಲ ಇಸ್ಕೊಂಡ್ಬಿಡ್ತಾರೆ. ನೀವು ಮೊಬೈಲ್ಗಳೇ ಎತ್ಕೊಂಡು ಹೋಗ್ಬೇಡಿ, ಇರೋ ವಿಷಯ ಹೇಳ್ತೀನಿ. ಇಸ್ಕೊಂಡ್ಬಿಟ್ರೆ ಇನ್ನು 3 ದಿನ, ನೀವು 2 ದಿನ ಅಂತೂ ಮೊಬೈಲ್ ಕೊಡ್ತಾರೆ. ಒಟ್ಟಲ್ಲಿ 2 ದಿನ ಸಿಕ್ಕಲ್ಲ. ಅದು ಬಂದು ತೊಗೊಂಡೋಗಿ ವೇಸ್ಟ್. ನೀವೇನಕ್ಕೆ ತೊಗೊಂಡೋಗ್ತೀರಾ? ನಿಮ್ದೇನು ಇವಾಗ ಯಾರಿಗಾರು ಕಾಂಟ್ಯಾಕ್ಟ್ ಮಾಡಬೇಕಾ, ನೀವು ನಂಬರ್ ಬರ್ದಿಟ್ಕೊಳ್ಳಿ. ಹೊರಗಡೆ ಬಂದಮೇಲೆ ಇವಾಗ ಹೆಂಗೂ ನಿಯರ್ ಬೈ ಎಲ್ಲಿ ಬಿಡ್ತಾರೆ, ನಿಮಗೆ ಸೆಂಟ್ರ್ ಎಲ್ಲಿದೆ
ಅಲ್ಲಿ ಬಿಟ್ಟಾಗ ನೀವು ಫೋನಲ್ಲಿ ಫೋನ್ ಮಾಡ್ಕೋಬೋದು. ನೀವು ಇಲ್ಲಿ ಬಂದ ಮಧ್ಯಾಹ್ನನೂ ಫೋನ್ ಮಾಡ್ತಾರೆ ನಿಮ್ಮ ಸೆಕೆಂಡ್ ಪೇಪರ್ ಟೈಮ್ ಇವರೇ ಯಾರಾದರೂ ಫೋನ್ ಮಾಡ್ತೀರಿ, ಇಲ್ಲ ನಿಮಗೆ ಹೇಳ್ತಾರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ಕೊಂಡು ಹೋಗ್ತಾರೆ, ನೀವು ಬರ್ಕೊಂಡೋಗಿ ಇದನ್ನು ಬಾಹೆಟ್ ಮಾಡಿ ಅಂತ. ಆ 2 hours ನೀವು ಬಾಹೆಟ್ ಮಾಡ್ಕೋಬೋದು. ಮತ್ತೆ ಸೆಕೆಂಡ್ ಪೇಪರ್ದು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತೆ ಫೋನಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ನಿಮ್ಮ ಸೆಂಟ್ರ್ ಎಲ್ಲಿರುತ್ತೋ ಅಲ್ಲೇ ಬರ್ತಾರೆ ಅವರು ಬಂದು ಮತ್ತೆ ಹೇಳ್ತಾ ಇರ್ತಾರೆ ಅದನ್ನು ರಿಪೀಟ್ ಮಾಡ್ಕೊಳ್ಳಿ, ಬಾಹೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಮತ್ತೆ ಇದೇ ವ್ಯಕ್ತಿ ಹತ್ತಿರ ಬಂದು ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಕೇಳಿದ್ರೆ IAS ಆಫೀಸರ್ರೂ ಸೇರಿದ್ದಾರೆ ಅಂತ. DC-ಗಳು ಮಿನಿಸ್ಟ್ರುಗಳೆಲ್ಲ ಇದ್ದಾರೆ, ನಿನ್ ಯಾಕೆ ತಲೆ ಕೆಡಿಸ್ಕೊಂತ ಅಂತಾನೆ. ಲೀಕ್ಔಟ್ ಮಾಡಂಗಿಲ್ಲ ಸರ್, ಇದ್ದಾರೆ ಲೀಕ್ಔಟ್ ಮಾಡಂಗಿಲ್ಲ. ವಿಚಾರಗಳು ಸುಮ್ಮನೆ ಒಂದು ಸ್ಟೇಟ್ ಗೌರ್ಮೆಂಟ್ನ ಕೆಲಸ ಮಾಡ್ಕೊಂಡು ಹೋಗ್ಬೇಕಾರೆ ಇಲ್ಲಿ ಸುಮ್ಮನೆ ತಮಾಷೆ ಮಾತಾಡಲ್ಲ, ಎಲ್ಲ ಲಿಂಕ್ ಇದ್ರಿಂದ ಮಾತ್ರ ಮಾಡೋಕ್ಕಾಗ್ತದೆ. ಇಷ್ಟೆಲ್ಲ ವಿವರ ಸಿಕ್ಕ ಮೇಲೆ ಇದರ ಹಿಂದೆ ಇರೋ ಡೀಲಿಂಗ್ ಮಾಸ್ಟರ್ ಯಾರಿರಬಹುದು ಅಂತ ನಮ್ಮ ಟೀಮ್ ಹುಡುಕಿಕೊಂಡು ಹೋಯಿತು. ಅವನ ಹೆಸರು ಬಸವರಾಜ್. ಮನೆ ಇದ್ದದ್ದು ವಾರ್ಡ್ ನಂಬರ್ 155ರ 2ನೇ ಮುಖ್ಯ ರಸ್ತೆಯಲ್ಲಿ. ಇವನು ಬಾಗಿಲು ಹಾಕೊಂಡು ವ್ಯವಹಾರ ಶುರು ಮಾಡಿದ ಅಂದ್ರೆ ನಂತರ ಅವನು ಹೇಳಿದ ಹಾಗೆ ಕೇಳಲೇಬೇಕು. ಮನೆಗೆ ಹೋಗೋಕ್ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡ್ಲಿಲ್ಲ ಅಂದ್ರೆ ಮನೆಗೆ ನೋ ಎಂಟ್ರಿ. ಇವನ ಮನೆಯಲ್ಲಿ ಕೆಲಸಕ್ಕಾಗಿ ಕಾದುಕೊಂಡು 10 ಜನ ಬಂದಿದ್ದಾರೆ. ಇವನು ಪಾವುಗಡದ ಹುಡುಗ. ಆಗಲ್ಲ ಅಂತ ನಮಗೆ ಫೋನ್ ಮಾಡಿ 2 ಸಲ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಬಂದಿದ್ದೀವಿ. ನಿಮ್ಮ ಹುಡುಗ ಏನೋದಿರೋದು? ನಮ್ಮ ಹುಡುಗ ಅಲ್ಲ, ಯಾರೋ ನಮ್ಮ ಫ್ರೆಂಡ್. ಅಷ್ಟೊಂದು ಬೇಕಿಲ್ಲ ಸರ್, 7 lakhs ಟೂ ಮಚ್. PDOಗಾದ್ರೆ ಇದನ್ನೇ ಇದೆ 6 ಅಂದ್ರೆ ಜಾಸ್ತಿ ಆಗ್ತಾ ಇದೆ. ನೀವಿವಾಗ ಎಷ್ಟು ಕೊಟ್ರಿ ಸರ್? ನೀವೆಷ್ಟು ಕೊಟ್ರಿ? ನಾವು ಅದೇ ಸರ್ 3 ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಇಲ್ಲ ಆಗಲ್ಲ, ರಿಜೆಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ನಮ್ಗೆ. ಇದಕ್ಕಿಂತ PDO ಕಟ್ಟಿರೋ ದುಡ್ಡು ಬರುತ್ತೆ ಸರ್, ಇದರಲ್ಲಿ ಅಷ್ಟೊಂದು ಸೋರ್ಸ್ ಇಲ್ಲ. PDOಗೆ ಟ್ರೈ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಇವನು ಹಣ ಕೊಟ್ಟವರಿಗೆ ಮಾತ್ರ ಲೀಡರ್. ಇವರ ಡೀಲಿಂಗ್ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂದ್ರೆ ಈ ಬಸವರಾಜ ಹರೀಶ್ನ ಗ್ಯಾಂಗ್ ಶನಿವಾರವೇ ಹಣ ಕೊಟ್ಟವರನ್ನೆಲ್ಲ ಒಂದು ಬಸ್ನಲ್ಲಿ ಕರ್ಕೊಂಡು ಹೋಗುತ್ತೆ. ಒಂದು ನಿಗದಿತ ಸ್ಥಳದಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾಗಿ ಸೇರಿಸುತ್ತೆ. ಅಲ್ಲಿ ಉತ್ತರ ಸಮೇತ ಬಂದು ಹೇಗೆ ಬರಿಬೇಕು ಅನ್ನೋ ಟ್ರೈನಿಂಗ್ ಕೊಡುತ್ತೆ. ಊಟ ವಸತಿ ಎಲ್ಲಾ ವ್ಯವಸ್ಥೆ ಮಾಡುತ್ತೆ. ಭಾನುವಾರ ಅವರವರ ಎಕ್ಸಾಮ್ ಸೆಂಟರ್ಗೆ ಇವರನ್ನೆಲ್ಲ ಡ್ರಾಪ್ ಮಾಡುತ್ತೆ. ಹಾಗೆ ಪರೀಕ್ಷೆ ಬರೆದು ಬಂದವರು ತಾವು ಬರೆದ ಎಕ್ಸಾಮ್ನ ಕಾರ್ಬನ್ ಕಾಪಿಯನ್ನ ಈ ಡೀಲ್ ಮಾಸ್ಟರ್ಗೆ ಕೊಡಬೇಕು. ಇಂಥ ಡೀಲರ್ಗಳ ಜಾಲದಲ್ಲಿ ಇವರು ಸಣ್ಣ ಲಿಂಕ್ಗಳು ಅಷ್ಟೆ. ಇವರಿಗೆಲ್ಲ KPSCಯಲ್ಲಿ ಅಧಿಕಾರಿಗಳ ಕೃಪಾ ಕಟಾಕ್ಷವಿದೆಯೋ ಇಲ್ವೋ ಸದ್ಯಕ್ಕೆ ಗೊತ್ತಿಲ್ಲ. ಇವರನ್ನೆಲ್ಲ ಮಟ್ಟ ಹಾಕಬೇಕಾದ ಜವಾಬ್ದಾರಿ ಪೊಲೀಸರಿಗೂ ಇದೆ, KPSC ಅಧಿಕಾರಿಗಳಿಗೂ ಇದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.